ಎಲ್ಲರಿಗೂ ನಮಸ್ಕಾರ. ವಂಗಿರಣ ಎಜುಕೇಷನಲ್ ಚಾನಲ್ಗೆ ಸ್ವಾಗತ. ನೋಡ್ರಿ, ಬ್ರೇಕಿಂಗ್ ನ್ಯೂಸ್ ಏನಿದೆ ಅಂತಂದರೆ, ನಿನ್ನೆ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಯಾರೆಲ್ಲ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿದ್ದಾರೆ ಅವರಿಗೊಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಮಧು ಬಂಗಾರಪ್ಪ ಅವರು ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಹೊಸ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಅನ್ನುವಂಥದ್ದು. ಅದು ಏನಿದೆ ನೋಡಿ. ಶೀಘ್ರವೇ 19,000 ಶಿಕ್ಷಕರ ನೇಮಕ ಅನ್ನುವಂಥದ್ದು. ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಿ ಅವರಿಗೊಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ 19,000 ಶಿಕ್ಷಕರ ನೇಮಕ ಮಾಡ್ತೀವಿ ಅನ್ನುವಂಥದ್ದು. ನೋಡಿ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಅಭಾವವಿದ್ದು ಶೀಘ್ರವೇ ರಾಜ್ಯದಲ್ಲಿ 19,000 ಶಿಕ್ಷಕರ ನೇಮಕ ಮಾಡಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ಅವರು ತಿಳಿಸಿದರು. ನೋಡಿ, ಎಷ್ಟು 19,000 ಶಿಕ್ಷಕ ಹುದ್ದೆಗಳನ್ನು ನೇಮಕ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಮಾನ್ಯ ಶಿಕ್ಷಣ ಸಚಿವರು ನೀಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಕೆಲ ಮೂಲ ಸೌಕರ್ಯಗಳ ಅಭಾವವಿದ್ದು ಹಂತ ಹಂತವಾಗಿ ಇದನ್ನು ಬಗೆಹರಿಸಲಾಗುವುದು. ರಾಜ್ಯದಲ್ಲಿ ಒಳ ಮೀಸಲಾತಿ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯು ವರದಿ ನೀಡಿದ ಬಳಿಕ 19,000 ಶಿಕ್ಷಕರ ನೇಮಕಾತಿ ಮಾಡಲಾಗುವುದು. ನೋಡ್ರಿ, ಆಲ್ರೆಡಿ ರಾಜ್ಯದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಆದಂತಹ ನಾಗಮೋಹನ್ ದಾಸ್ ಸಮಿತಿಯವರ ವರದಿಯ ಪ್ರಕಾರ ದಿನಾಂಕ ಇದೇ ಮೇ 5ರಿಂದ ಹಿಡಿದುಕೊಂಡು 17ರವರೆಗೆ ಏನಾಗ್ತಾ ಇದೆ, ಎಲ್ಲ ಶಿಕ್ಷಕರು ಜಾತಿ ಗಣತಿಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಳ ಮೀಸಲಾತಿಗಾಗಿ ಜಾತಿ ಗಣತಿಯನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಜಾತಿ ಗಣತಿ ಮುಗಿದ ನಂತರ ವರದಿಯನ್ನು ಸಲ್ಲಿಕೆ ಆದ ನಂತರ 19,000 ಶಿಕ್ಷಕರ ಒಂದು ನೇಮಕಾತಿ ಮಾಡ್ತೀವಿ ಅನ್ನುವಂಥದ್ದು ಮಾನ್ಯ ಶಿಕ್ಷಣ ಸಚಿವರ ಒಂದು ಹೇಳಿಕೆ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು 19,000 ಶಿಕ್ಷಕರಲ್ಲಿ ಯಾವ ಭಾಗಗಳಲ್ಲಿ ಎಷ್ಟು ಶಿಕ್ಷಕರನ್ನು ನೇಮಕ ಮಾಡ್ತಾರೆ ಅನ್ನುವಂಥದ್ದು. ಕಲ್ಯಾಣ ಕರ್ನಾಟಕದ ಭಾಗದ ಶಾಲೆಗಳಿಗೆ 5,000 ಹುದ್ದೆಗಳನ್ನು ನೇಮಕ ಮಾಡ್ತಾರೆ ಅನ್ನುವಂಥದ್ದು. ಉಳಿದ ಭಾಗಗಳಲ್ಲಿ 5,000 ಒಟ್ಟು 10,000 ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಈಗಾಗಲೇ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳಲ್ಲಿ ಘೋಷಿಸಿದ್ದಾರೆ. ನೋಡಿ, ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ 5,000 ಶಿಕ್ಷಕರು ಮತ್ತು ಉಳಿದ ಜಿಲ್ಲೆಗಳಲ್ಲಿ 5,000 ಒಟ್ಟು 10,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾರೆ ಅನ್ನುವಂಥದ್ದು ಈಗಾಗಲೇ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಯವರಾದಂಥ ಸಿದ್ದರಾಮಯ್ಯನವರು ಇದರ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್ ಮುಂದುವರೆದು ಇದರ ಜೊತೆಗೆ ಇನ್ನೂ 9 ಹುದ್ದೆಗಳು ಸೇರಿ 19,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಉದ್ದೇಶವಿದೆ ಎಂದು ಹೇಳಿದ್ದಾರೆ. ನೋಡಿ, ಇನ್ನೂ ಉಳಿದಂಥ ಹುದ್ದೆಗಳು ಅಂತಂದರೆ ಕಂಪ್ಯೂಟರ್ ಟೀಚರ್ ಆಗಿರ್ಬೋದು, ಕಲೆ ಆಗಿರ್ಬೋದು, ಮತ್ತು ದೈಹಿಕ ಶಿಕ್ಷಕರಾಗಿರ್ಬೋದು, ಮುಂತಾದಂಥ ಆಯಾ ಶಾಲೆಗಳಲ್ಲಿ ಸಂಬಂಧಪಟ್ಟಂತಹ ಉಳಿದ ಹುದ್ದೆಗಳನ್ನು ಸೇರಿ ಒಟ್ಟು 19,000 ಶಿಕ್ಷಕರ ಒಂದು ನೇಮಕ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಮಾನ್ಯ ಶಿಕ್ಷಣ ಸಚಿವರು ನೀಡಿದ್ದಾರೆ ಅನ್ನುವಂಥದ್ದು. ಈ ಎಲ್ಲ ಹುದ್ದೆಗಳನ್ನು ನಾವು ನಿರೀಕ್ಷೆ ಮಾಡುವಂತಹ ಸಂಭವ ಹೆಚ್ಚಿದೆ. ನೋಡಿ, ಮುಂಬರುವಂಥ ದಿನಗಳಲ್ಲಿ ಈ ಕಾಲ್ಫಾರ್ಮ್ ಆದರೂ ಆಗುತ್ತೆ. ಹಿಂದಿನಿಂದಲೇ ನೀವೆಲ್ಲರೂ ಏನು ಮಾಡಬೇಕು, ಓದಲಿಕ್ಕೆ ತಯಾರಿ ಮಾಡಿರಿ ಅಂತ ಹೇಳ್ತಾ, ನಮ್ಮ ಒಂದು ಈ ಚಾನಲಲ್ಲಿ ಮುಂಬರುವಂತಹ ದಿನಗಳಲ್ಲಿ TET CETಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಕಂಟಿನ್ಯೂ ಮಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.